ಮೊದಲಿಗೆ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಈಗ ಸದ್ಯಕ್ಕೆ ಟ್ರಾನ್ಸ್ಫಾರ್ಮೇಷನ್ ಸ್ಟೇಜ್ನಲ್ಲಿದ್ದಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬದಲಾವಣೆಗೊಂಡು ಒಳ್ಳೆಯ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳನ್ನು ಮತ್ತು ಸಿನಿ ಪ್ರೇಕ್ಷಕರನ್ನು ರಂಜಿಸಲಿ ಅಂತ ಕೇಳ್ಕೊತೀನಿ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಡೆವಿಲ್ ದಿ ಹೀರೋ ಇಂದ ದಿ ಡೆವಿಲ್ ಆಗಿದೆ ಈಗ ಸಿನಿಮಾದ ಟೈಟಲ್. ಆ್ಯಂಡ್ ಇವತ್ತು ಆ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಬನ್ನಿ ಮಾತಾಡುವ ಕೆಲವು ವಿಚಾರಗಳನ್ನು, ಹಾಗೆಯೇ ಒಂದು ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಇದೆ ಸಿನಿಮಾದ ಬಗ್ಗೆ, ಅದನ್ನು ಕೂಡ ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೀಸರ್ ಮೇಜರ್ ಆಗಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ನ ಕವರ್ ಮಾಡಿದೆ ಅನ್ಬೋದು. ಸದ್ಯಕ್ಕೆ ಒಂದು 20% ಶೂಟಿಂಗ್ ಆಗಿರ್ಬೋದು ಡೆವಿಲ್ದು. ಸೊ ಅದರಲ್ಲಿರೋ ಸೀನ್ಗಳನ್ನೇ ಟೀಸರ್ ಮಾಡಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಇರೋದ್ರಲ್ಲೇ ಒಳ್ಳೆಯ ಕ್ವಾಲಿಟಿ ಟೀಸರ್ನ ತಗೊಂಡು ಬಂದಿದ್ದಾರೆ. ದಿ ಡೆವಿಲ್ ಸಿನಿಮಾದ ಸಿನಿಮ್ಯಾಟಿಕ್ ಆಂಬಿಯನ್ಸ್ ಯಾವ ಥರ ಇರುತ್ತೆ ಅಂತ ಈಗಾಗಲೇ ಬಿಟ್ಟಿರೋ ಒಂದು ಗ್ಲಿಂಪ್ಸ್ ಮತ್ತು ಈಗ ರಿಲೀಸ್ ಆಗಿರೋ ಟೀಸರಿಂದ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ರಿಚ್ನೆಸ್ ಅನ್ನೋದನ್ನು ಹಾಕೋ ಸೆಟ್ಗಳ ಮೂಲಕ ತೋರಿಸ್ತಾ ಇದ್ದಾರೆ. ಇವನ್ ಇದು ಕೂಡ ಕಂಪ್ಲೀಟ್ ಆಗಿ ಸೆಟ್ ಹಾಕಿದ್ದಾರೆ. ಯಾವುದೋ ಒಂದು ನೈಟ್ ಕ್ಲಬ್ ರೀತಿ ಇದೆ. ಇನ್ನು ಸಿನಿಮ್ಯಾಟಿಕ್ ಲೈಟಿಂಗ್ ವಿಚಾರಕ್ಕೆ ಬಂದರೆ, ರೆಡ್ ಬ್ಯಾಕ್ಗ್ರೌಂಡಲ್ಲಿ ಸಬ್ಜೆಕ್ಟ್ನ ಹೈಲೈಟ್ ಮಾಡೋದಕ್ಕೆ ಬ್ಲೂ ಟಿಂಟ್ ಕಡೆ ಹೋಗಿದ್ದಾರೆ. ಓವರಾಲ್ ಆಗಿ ರೆಡ್ ಆ್ಯಂಡ್ ಬ್ಲೂನ ಹಿಡ್ಕೊಂಡು ಆಟ ಆಡಿದ್ದಾರೆ ಲೈಟಿಂಗಲ್ಲಿ. ಆ ನೈಟ್ ಕ್ಲಬ್ ಆಂಬಿಯನ್ಸ್ಗೆ ಈ ಕಲರ್ಗಳು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ನಡೀತಾ ಇರೋ ಆ್ಯಕ್ಷನ್ಗೆ ಒಂದೊಳ್ಳೆ ವಿಜುವಲ್ ಟಚ್ನ ಕೊಟ್ಟಿದೆ. ಟೀಸರ್ನಲ್ಲಿದ್ದ ಸೀನ್ ಬ್ರೇಕ್ಡೌನ್ ವಿಚಾರಕ್ಕೆ ಬಂದರೆ, ಗ್ಲಿಮ್ಸ್ನ ಎಕ್ಸ್ಟೆಂಡೆಡ್ ವರ್ಷನ್ ಅನ್ಬೋದು ಇದು. ಲೈಕ್ ಅಲ್ಲೂ ಒಬ್ಬ ಕ್ಯಾಮ್ರಾ ಹಿಡ್ಕೊಂಡು ಕೆಳಗೆ ಬಿದ್ದಿರ್ತಾನೆ, ಅವನು ಶೂಟ್ ಮಾಡ್ತಾರೆ. ಇಲ್ಲೂ ಕೂಡ ಒಂದು ಟೇಬಲ್ ಮೇಲೆ ಒಂದು ಕ್ಯಾಮ್ರಾ ಇದೆ. ಮೇ ಬಿ ಈ ಕ್ಯಾಮ್ರಾದಲ್ಲಿರೋ ಫೋಟೋ ಹೊರಗಡೆ ಬರಬಾರ್ದು ಅನ್ನೋದಕ್ಕೆ ಏನೋ ಒಂದು ಸೀನ್ ನಡೀತಾ ಇರ್ಬೋದು ಇಲ್ಲಿ. ಲೈಕ್ ಗ್ಲಿಮ್ಸಲ್ಲಿ ಒಂದು ಡೈಲಾಗ್ ಇತ್ತಲ್ಲ, ಏನದು, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲೋದಕ್ಕೆ ಬಲು ಕೋಪ ಬರುವುದು ಅಂತ ಸಮಥಿಂಗ್ ಏನೋ ಇತ್ತು. ಅದನ್ನು ನೀವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೆಯೇ ಟೀಸರ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಕಾಣಿಸ್ತು. ಒಂದು ಸೆಂಟೆನ್ಸ್ ಇದೆ, ಲೈಕ್ ಮ್ಯಾನ್ ವಿತ್ ಅ ಡೀಪ್ ಪಾಸ್ಟ್ ಆ್ಯಂಡ್ ನೌ ವಿತ್ ಅ ಕ್ರೇಜಿ ಪ್ರೆಸೆಂಟ್ ಅಂತ. ಇದು ಸಿನಿಮಾದಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಇದ್ದರೆ ದರ್ಶನ್ ಅವ್ರದ್ದು 2 ಶೇಡ್ಗಳನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಡೀಪ್ ಪಾಸ್ಟ್ ಅಂತ ಹೇಳಿದ್ದಾರೆ, ಇಂಟೆನ್ಸ್ ಆಗಿ ಎಮೋಷನಲಿ ಹೈ ಫೀಲ್ ಮಾಡಿಸೋ ಥರ ಇದ್ದರೆ ಚೆನ್ನಾಗೆ. ಲೈಕ್ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಕೂಡ ಹೈಲೈಟ್ ಆಗುತ್ತೆ ಆ ಥರ ಇದ್ದಾಗ. ಕ್ರೇಜಿ ಪ್ರೆಸೆಂಟ್ ಅಂತ ಹೇಳಿದ್ದಕ್ಕೂ ಟೀಸರಲ್ಲಿದ್ದ ಕ್ಯಾರೆಕ್ಟರ್ ಬಿಹೇವಿಯರ್ಗೂ ತುಂಬ ಚೆನ್ನಾಗಿ ಸಿಂಕ್ ಆಗಿದೆ. ಡ್ರೆಸ್ಸಿಂಗ್ ಸ್ಟೈಲಿಂದ ಹಿಡಿದು ಆ ಕ್ಯಾರೆಕ್ಟರ್ ಬಿಹೇವಿಯರ್ವರೆಗೂ ಕೂಡ ಎಲ್ಲದೂ ತುಂಬ ಸ್ಟೈಲಿಶ್ ಆಗಿದೆ. ದರ್ಶನ್ ಅವ್ರಿಗೆ ಇದೊಂದು ಫ್ರೆಶ್ ಲುಕ್ ಅಂತ ಹೇಳ್ಬೋದು. ಸಿನಿಮಾ ಫುಲ್ ಇದೇ ಕ್ಯಾರಿ ಆಗುತ್ತಾ ನೋಡಬೇಕಿದೆ. ಡೈಲಾಗ್ ಇನ್ನೊಂದು ಸ್ವಲ್ಪ ಬೇಕಿತ್ತು. ಜಸ್ಟ್ ಚಾಲೆಂಜಾ ಅಂತ ಹೇಳಿದಾರೆ ಅಷ್ಟೇ. ಅದು ನಮ್ಮ ತಲೆಯಲ್ಲಿ ನಾವೇ ಕಂಪ್ಲೀಟ್ ಮಾಡ್ಕೋತೀವಿ ಡೈಲಾಗ್ನ. ಚಾಲೆಂಜಾ ನನಗೆ ಅನ್ನೋದು ನನ್ನ ಮೈಂಡಲ್ಲಿ ಬಂತು. ಇದು ಬಿಟ್ಟರೆ ರೆಗ್ಯುಲರ್ ಆಗಿ ನಾವು ನೋಡಿರೋ ಆ್ಯಕ್ಷನ್ಗಳಿದ್ವು. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬರೋಣ. ಅಜನೀಶ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದಾಗಲೇ ಎಕ್ಸ್ಪೆಕ್ಟೇಷನ್ಸ್ ತುಂಬ ಕ್ರಿಯೇಟ್ ಆಗಿದೆ. ಗ್ಲಿಮ್ಸಲ್ಲಿದ್ದ BGMಗೆ ರಿಪೀಟ್ ವ್ಯಾಲ್ಯೂ ತುಂಬ ಇತ್ತು. ಬಟ್ ಇಲ್ಲಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದನ್ನು ಕೇಳುವಾಗ ಬೇರೆ ಸಿನಿಮಾ ತಲೆಗೆ ಬರ್ತಾ ಇದೆ. ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸಿಂದ ಹಾಗೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೋಬೋದು. ಬಟ್ ಪ್ರಾಬ್ಲಮ್ ಎಲ್ಲಿ ಇರುತ್ತೆ ಅಂತಂದರೆ, ಒಂದು ಅಜನೀಶ್ ಅವ್ರಿಗೆ ಇಡೀ ಸಿನಿಮಾದ ಆ ಸೋಲ್ನ, ಆ ಒಂದು ಟೋನ್ನ ಅರ್ಥ ಮಾಡಿಸಿರೋದಿಲ್ಲ. ಇಲ್ಲ ಅಂತಂದರೆ ರೆಫರೆನ್ಸ್ ಥರ ಕೊಟ್ಟು ಇದೇ ಥರ ಬೇಕು ಅಂತ ಕೇಳಿರ್ಬೋದು. ಸೊ ಇದೆರಡು ಮುಂದಿನ ದಿನಗಳಲ್ಲಿ ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆ. ಯಾಕಂದರೆ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳಲ್ಲಿ ಅಜನೀಶ್ ಅವರ BGM ತುಂಬ ಸೌಂಡ್ ಮಾಡ್ತಿವೆ. ನಮ್ಮಲ್ಲಿರೋ ಹೀರೋಗಳಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಅನ್ನೋದು ಬೇಕೇ ಬೇಕು. ಅದರಲ್ಲಿ ನಾವುಗಳು ಕಾಂಪ್ರಮೈಸ್ ಆಗಲೇಬಾರ್ದು. ಆ್ಯಂಡ್ ಫ್ಯಾನ್ಸ್ ಇವುಗಳನ್ನು ಡಿಫೆಂಡ್ ಮಾಡ್ಕೋಬೇಡಿ. ಕನ್ವೆ ಮಾಡಿ ಈ ವಿಚಾರಗಳನ್ನು ಮೂವಿ ಟೀಮ್ ಅವ್ರಿಗೆ, ಸೊ ದ್ಯಾಟ್ ಫ್ಯೂಚರಲ್ಲಿ ಇವುಗಳನ್ನು ಅವಾಯ್ಡ್ ಮಾಡ್ಬೋದು. ಕಮಾನ್ ಗೈಸ್, ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ. ಈ ಥರ ಆದಾಗ ಮ್ಯೂಸಿಕ್ ಚೆನ್ನಾಗಿದ್ರೂ ಕೂಡ ಅಪ್ರಿಷಿಯೇಟ್ ಮಾಡೋದಕ್ಕಾಗಲ್ಲ. ಈಗಲೂ ಅಷ್ಟೇ, ಮ್ಯೂಸಿಕ್ ಚೆನ್ನಾಗಿದೆ, ಬಟ್ ಆಗಲೇ ಹೇಳಿದ ಹಾಗೆ ಬೇರೊಂದು ಸಿನಿಮಾ ತಲೆಗೆ ಬರ್ತಾ ಇದೆ. ಓವರಾಲ್ ಆಗಿ ನನ್ನ ಪ್ರಕಾರ ಇದೊಂದು ಡೀಸೆಂಟ್ ಟೀಸರ್ ಅಂತ ಹೇಳ್ತೀನಿ. ಅರ್ಥ ಮಾಡ್ಕೋಬೇಕು ನಾವು. ಶೂಟಿಂಗ್ ಒಂದು ಪ್ರಾಪರ್ ವೇಯಲ್ಲಿ ಆಗೇ ಇಲ್ಲ. ಜಸ್ಟ್ ಏನೇನು ಆಗಿದೆಯೋ ಅದರಲ್ಲೇ ಒಂದು ಟೀಸರ್ನ ಬಿಟ್ಟಿದ್ದಾರೆ ಬರ್ಡೇಗೋಸ್ಕರ. ಫ್ಯಾನ್ಸ್ಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅನ್ಕೋತೀನಿ. ಫ್ಯೂಚರಲ್ಲಿ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಗಳು, ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.